10 ಕೆಜಿ 30 ಕೆಜಿ ತಗೊಂಡು ಹೋಗೋರು ಇವಾಗ ಬರೀ 5 ಕೆಜಿ ತಗೊಳ್ಳೋರಿಗೆ ಇವಾಗ ಹಿಂದೆ ಮುಂದೆ ನೋಡ್ತಾರೆ. 1 ಕೆಜಿ ತಗೊಂಡು ಹೋಗ್ತಾರೆ. ನಮ್ಮ ಹತ್ರ 40 ಕೆಜಿ 30 ಕೆಜಿ ಬೆಳ್ಳುಳ್ಳಿ ತಗೊಳ್ಳೋರು ಇವಾಗ ಬರೀ 5 ಕೆಜಿ ತಗೊಂಡು ಹೋಗ್ತಾರೆ. ಯಾಕಣ್ಣ ಅಂದ್ರೆ ಕೇಳಿದ್ರೆ ವ್ಯಾಪಾರ ಇಲ್ಲಮ್ಮ, ನಾವೇನು ಮಾಡಿ ಚಿಕನ್ ರೇಟ್ ಆಗೈತೆ, ಬೆಳ್ಳುಳ್ಳಿ ರೇಟ್ ಆಗೈತೆ, ಶುಂಠಿ ರೇಟ್ ಆಗೈತೆ, ಈರುಳ್ಳಿ ರೇಟ್ ಆಗೈತೆ, ಮೆಣಸಿನ್ಕಾಯಿ ಕೊತ್ತಂಬರಿ 50 ರೂಪಾಯಿ ಕಟ್ಟಿದ್ರೆ ನಾವು ಹೆಂಗೆ ಹಾಕೋದು? ಆ ರೀತಿ ನೋಡಕ್ ಹೋದ್ರೆ ವ್ಯಾಪಾರಿಗಳಿಗೂ ಕೊಂಡ್ಕೊಂಡವ್ರು ಎಲ್ಲರಿಗೂ ಕಷ್ಟ ಆಗ್ತದೆ. ಬಟ್ ವ್ಯಾಪಾರಸ್ಥರು ಒಂದ್ 2 ರೂಪಾಯಿ ನೋಡ್ತಾರೆ, ಕೊಂಡ್ಕೊಂಡವ್ರು 1 ರೂಪಾಯಿ ಬಿಡ್ತಾರೆ. ಅದ್ರಲ್ಲಿ ಸಫರ್ ಆಗ್ತಾರೆ ಅದು ರೈತರಿಗೆ. ಎಷ್ಟಾಗಂದ್ರೆ ರೇಟ್ ಜಾಸ್ತಿ ಇರೋದು ಯಾರು ಜನ ತಗೊಳ್ತಾರ? ಅವ್ರು ಬೆಳೆಯವರು ಒಂದು ರೇಟ್ ಹೇಳ್ತಾರೆ, ಇವ್ರು ತಗೊಂಬರೋ ಒಂದು ರೇಟ್, ನಾವು ಒಂದು ರೇಟ್ ಮಾಡಿದ್ರೆ ಜನ ಹೆಂಗ್ ಬರ್ತಾರೆ? ರಾಜ್ಯದಲ್ಲಿ ನಮ್ಮ ಜನರಿಗೆ ಬೆಲೆ ಏರಿಕೆ ಬಿಸಿ ಈಗಾಗಲೇ ತಟ್ಟಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಕೂಡ ಜಾಸ್ತಿ ಆಗಿದೆ, ಹಾಲಿನ ದರ ಕೂಡ ಜಾಸ್ತಿ ಆಗಿದೆ. ಇದರ ಬೆನ್ನಲ್ಲೇ ನೀರಿನ ಬೆಲೆ ಕೂಡ ಜಾಸ್ತಿ ಮಾಡ್ತೀವಿ ಅಂತ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಈಗ ತರಕಾರಿಯ ಬೆಲೆ ಕೂಡ ಜಾಸ್ತಿ ಆಗಿದೆ. ಶ್ರಾವಣ ಮಾಸದಲ್ಲಿ ಯೂಶಲ್ ಆಗಿ ಬೆಲೆ ಏರಿಕೆ ಜಾಸ್ತಿ ಆಗತ್ತೆ, ಅಂದರೆ ತರಕಾರಿ ಹಾಗೂ ಹಣ್ಣುಗಳ ಬೆಲೆ ಜಾಸ್ತಿ ಆಗುತ್ತೆ. ಆದರೆ ಈಗ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಬೆಲೆ ಅಂತೂ ಜಾಸ್ತಿ ಆಗಿದೆ, ಗಗನಕ್ಕೇರ್ತಾ ಇದೆ. ಮುಂದಕ್ಕೂ ಕೂಡ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ವ್ಯಾಪಾರಸ್ಥರು ಹಾಗೂ ಜನಸಾಮಾನ್ಯರ ಹತ್ರನೇ ಕೇಳೋಣ ಈ ಬೆಲೆ ಏರಿಕೆ ಕುರಿತು ಅವ್ರು ಏನೆಲ್ಲ ಹೇಳ್ತಾರೆ ಅಂತ. 400-450 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟಿದೆ ನಿಜಕ್ಕೂ? ಎಷ್ಟು ರೇಟ್ ಇದೆ ಬೆಳ್ಳುಳ್ಳಿ ಈಗ? ಬೆಳ್ಳುಳ್ಳಿ ರೇಟ್ ಜಾಸ್ತಿನೇ ಆಗಿದೆ. ಇನ್ನು ಎಷ್ಟು ಆಗ್ಬೋದು ಮುಂದಕ್ಕೆ? ಎಷ್ಟಾಗಂದ್ರೆ ರೇಟ್ ಜಾಸ್ತಿ ಇರೋದು ಯಾರು ಜನ ತಗೊಳ್ತಾರ? ಎಲ್ಲಿ ನೀವೇ ಈಗ ಹೆಂಗಿದೆ ವ್ಯಾಪಾರ? ಜನ ಬರಲ್ಲ, ಕೇಳ್ಬಿಟ್ಟು ಹಂಗೆ ಹೋಗ್ತಾರಮ್ಮ. ವ್ಯಾಪಾರ ಎಲ್ಲ ಅಷ್ಟಿಲ್ಲ, ರೇಟ್ ಆಗೋದ್ಮೇಲೆ ಯಾರು ತಗೊಳ್ಳಿಲ್ಲ. ಇದ್ರ ಕುರಿತಾಗಿ ಏನಾದರೂ ರಾಜ್ಯ ಸರ್ಕಾರ ಏನಾದರೂ ಮಾಡಬೇಕಲ್ಲ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಸರ್ಕಾರದವ್ರು ಅದೆಲ್ಲ ನನಗೇನು ಗೊತ್ತಿಲ್ಲಮ್ಮ. ರೇಟ್ ಮಾತ್ರ ಹೇಳ್ತಾ ಇದ್ವಿ. ರೇಟ್ ಇದೆ ಬೆಳ್ಳುಳ್ಳಿ? 400 ರೂಪಾಯಿ. ಈರುಳ್ಳಿ 60 ರೂಪಾಯಿ. 60 ರೂಪಾಯಿ ಕೆಜಿ. ಹೇಗೆ ನಡೀತಾ ಇದೆ ವ್ಯಾಪಾರ ಎಲ್ಲ? ವ್ಯಾಪಾರ ಫುಲ್ ಡೌನು. ಜನ ಬರ್ತಾ ಇಲ್ವಾ ರೇಟ್ ಜಾಸ್ತಿ ಅಂತ? ಅವ್ರು ಬೆಳೆಯವರು ಒಂದು ರೇಟ್ ಹೇಳ್ತಾರೆ, ಇವ್ರು ತಗೊಂಬರೋ ಒಂದು ರೇಟು, ನಾವು ಒಂದು ರೇಟ್ ಮಾಡಿದ್ರೆ ಜನ ಹೆಂಗೆ ಬರ್ತಾರೆ? ಹೇಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ ಏನು? ಖಂಡಿತ ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಕಡಿಮೆ ಅಂದಾಜು ಒಂದು 600 ಬರ್ಬೋದು. ಬೆಳ್ಳುಳ್ಳಿ 600 ಬರ್ಬೋದು. ಈರುಳ್ಳಿ ಒಂದು 100-110 ಬರ್ಬೋದು. 110ವರೆಗೂ ಹೋಗ್ಬೋದು. ಅಂದರೆ ಏನು ಮಳೆ ಬರ್ತಾ ಇಲ್ಲ ಅಂತನಾ? ಏನು ಕಾರಣ ಏನಿರ್ಬೋದು? ಕಾರಣ ಏನಿಲ್ಲ, ಅಲ್ಲಿಂದ ತಗೊಂಬರೋರು ಅಲ್ಲಿ ಬೆಳೆಯವರು ಒಂದು ರೇಟು, ಇವ್ರು ತಗೊಂಬಂದು ಇವರು ಒಂದು ರೇಟ್ ಕೊಡ್ತಾರೆ. ಬೆಳೆದಿರೋರು ಅವ್ರು ಕಮ್ಮಿನೇ ಕೊಡ್ತಾರೆ. ಅಲ್ಲಿಂದ ಇವ್ನು ಆಟೋ ತೊಗೊಂಬಂದು ಇವನು ಒಂದು ರೇಟ್ ಹಾಕಿ, ಇಲ್ಲಿಂದ ಆರಾಮ್ಸೆ ಒಂದು ರೇಟ್ ಹಾಕಿ, ಇಲ್ಲಿಂದ ಇಲ್ಲಿ ತೊಗೊಂಬಂದು ನಾವು ಒಂದು ರೇಟ್ ಹಾಕಿದ್ರೆ ಜನಗಳು ಯಾರು ಬರೋಲ್ಲ. ಮಿನಿಮಮ್ ಒಂದು 140 150 ಕರೆಕ್ಟ್ ಇದೆ. ನಾವು ಒಂದು ಬಂದರೆ ಒಂದು 180, ಒಂದು ಕೆಜಿಗೆ 20 ರೂಪಾಯಿ ಸಾಕಿದ್ರೆ ಸಾಕು ನಮಗೆ. ತೊಗೊಂಬಂದು ನಿಂತ್ಕೊಂಡು ಸಾಯಂಕಾಲವರೆಗೆ ನಿಂತ್ಕೊಂಡು ಮಾರೋದಕ್ಕೆ ಊಟ ಮಾಡೋಕ್ಕಾಗಲ್ಲ ನಮಗೆ. ದೇವರಾಣ ಏನು 1 ರೂಪಾಯಿ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಮಾಡಿದ್ರೆ ನಾವು ನಮ್ಮ ಕೂಲಿನೇ ನಮ್ಗೆ ಸಿಕ್ಕಿಲ್ಲ. ಇದರೊಳಗೆ ಡ್ಯಾಮೇಜ್ ಎಲ್ಲ ಹೋಗ್ಬಿಡುತ್ತೆ, ಏನಿಲ್ಲ, ನಮ್ಗೆ ಏನು ಸಿಕ್ಕಲ್ಲ. ಒಂದು ವಾರನೇ ಹಂಗೆ ಇದೆ. ಹೆಂಗೆ ಮಾಡೋದು ಹೆಂಗೆ ಇರೋದು ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಲೋನೆಲ್ಲ ತೊಗೊಂಬಂದು ಈ ಥರ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಇರೋರಲ್ಲ ನಾವು. ಹೋಟ್ಲ್ ಮಿನಿಮಮ್ ಕಡಿಮೆ ಇರಬೇಕು ರೇಟು. ಇದಕ್ಕೇನಾದರೂ ಸರ್ಕಾರ ಕ್ರಮ ತಗೋಬೇಕಾ? ತಗೋಬೇಕು. ಬೆಳ್ಳುಳ್ಳಿ ಶುಂಠಿ ಎಲ್ಲ ರೇಟ್ ಆಗೈತೆ, ಕೊತ್ತಂಬರಿ ರೇಟ್ ಆಗೈತೆ, ಮತ್ತು ಅಕ್ಕಿಗಳು ರೇಟ್ ಆಗೈತೆ. ಹೋಟ್ಲವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಅಲ್ಲ, ಇಷ್ಟೊಂದು ಬೆಲೆ ಜಾಸ್ತಿ ಇನ್ನೂ ಆಗುತ್ತಾ? ಮುಂದಕ್ಕೆ ಕಮ್ಮಿ ಆಗೋ ಚಾನ್ಸಸ್ ಏನಾದರೂ ಇದೆಯಾ? ಗೊತ್ತಿಲ್ಲ, ಅವರು ಇದು ಮಾಡಬೇಕು. ಸರ್ಕಾರ ಏನು ಮಾಡ್ತಾರೋ ಗೊತ್ತಿಲ್ಲ. ಬಾಡಿಗೆ ಕಟ್ಟಬೇಕು, ಅವ್ರು ಏನು ಮಾಡ್ತಾರೆ, ಏನು ಬರ್ತಾ ಇಲ್ಲ. ಎಲ್ಲ ತೊಗೊಂಡೋಗಿ ಚೆಲ್ತಾ ಇದ್ದೀವಿ, ಯಾರು ಬರೋಲ್ಲ. ಫಸ್ಟ್ ಮೇನ್ ದುಡ್ಡು ಇಲ್ಲ ಅಂತವ್ರೆ ಎಲ್ಲರೂ. ಇವಾಗ ತಗೊಬೇಕಾದವರು ಕೂಡ ಯೋಚನೆ ಮಾಡ್ತಾರೆ. ಹೌದು, ಯೋಚನೆ ಮಾಡ್ತಾರೆ. ಇವಾಗ 300 ರೂಪಾಯಿ ಇದ್ರೆ ಹೆಂಗೆ ತೊಗೊಂಡೋಗ್ತಾರೆ ಬೆಳ್ಳುಳ್ಳಿ? ಹೇಳಿ. 10 ಕೆಜಿ 30 ಕೆಜಿ ತೊಗೊಂಡು ಹೋಗೋರು ಇವಾಗ ಬರೀ 5 ಕೆಜಿ ತೊಗೊಳ್ಳೋರಿಗೆ ಇವಾಗ ಹಿಂದೆ ಮುಂದೆ ನೋಡ್ತಾರೆ. 1 ಕೆಜಿ ತೊಗೊಂಡು ಹೋಗ್ತಾರೆ. ನಮ್ಮ ಹತ್ರ 40 ಕೆಜಿ 30 ಕೆಜಿ ಬೆಳ್ಳುಳ್ಳಿ ತೊಗೊಳ್ಳೋರು ಇವಾಗ ಬರೀ 5 ಕೆಜಿ ತೊಗೊಂಡು ಹೋಗ್ತಾರೆ. ಯಾಕಣ್ಣ ಅಂದರೆ ಕೇಳಿದ್ರೆ ವ್ಯಾಪಾರ ಇಲ್ಲಮ್ಮ, ನಾವೇನು ಮಾಡಿ ಚಿಕನ್ ರೇಟ್ ಆಗೈತೆ, ಬೆಳ್ಳುಳ್ಳಿ ರೇಟ್ ಆಗೈತೆ, ಶುಂಠಿ ರೇಟ್ ಆಗೈತೆ, ಈರುಳ್ಳಿ ರೇಟ್ ಆಗೈತೆ, ಮೆಣಸಿನ್ಕಾಯಿ ಕೊತ್ತಂಬರಿ 50 ರೂಪಾಯಿ ಕಟ್ಟಿದ್ರೆ ನಾವು ಹೆಂಗೆ ಹಾಕೋದು ಅಂತ ಹೇಳ್ತಾರೆ.
ಇನ್ನು ಮುಂದಕ್ಕೆ ಜಾಸ್ತಿ ಆಗತ್ತೆ ಅಂತನಾ? ಅಂದ್ರೆ ಬೆಳ್ಳುಳ್ಳಿ ಆಗುತ್ತಾ? ಜಾಸ್ತಿ ಆಗತ್ತೆ ಅಂತ ಇದ್ದಾರೆ. ಇನ್ನೂ ಆಗುತ್ತೆ. ಹೋದ ಸಲ 600 ರೂಪಾಯಿವರೆಗೆ ವ್ಯಾಪಾರ ಮಾಡಿದ್ದೀವಿ ನಾವು ಬೆಳ್ಳುಳ್ಳಿನೇ. ಅವ್ರು ಏನು ಮಾಡ್ತಾರೆ ಅವರು? ಬಾಡಿಗೆ ಕಟ್ಟಬೇಕು, ನೀರು ಬಿಲ್ ಐತೆ, ಕರೆಂಟ್ ಬಿಲ್ ಐತೆ, ಎಲ್ಲ ಐತೆ. ನಾವು ಹೆಂಗೆ ಸಂಸಾರ ಮಾಡೋದು? ಎಷ್ಟೊಂದು ಹೋಟ್ಲು ಮುಚ್ಚಿಬಿಟ್ಟು ಹೋಗ್ಬಿಟ್ಟವ್ರೆ. ತಂದೆ ತಾಯಿಗಳು ಹೆಂಗಿರ್ತಾರೆ ಏನು ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ದಿನ ಈ ವಯಸ್ಸಾಗಿರೋ ಅಜ್ಜಿ ರಸ್ತೆಯಲ್ಲಿ ಮಳೆ ಬಿಸಿಲು ಏನೇ ಬಂದರೂ ನಿಂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೊಟ್ಟೆಪಾಡು ಜೀವನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈಗಿನ ಇದು ಇರೋ ಸಮಸ್ಯೆನಲ್ಲಿ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗೈತೆ. ನಾವು ಬರ್ತೀವಿ, ಕೇಳ್ತೀವಿ, 160 ರೂಪಾಯಿ ಕೆ ಜಿ ಅಂದರೆ ಹೌದಾ, ಇಲ್ಲ ಅಂದರೆ ಇನ್ನೊಂದು ಅಂಗಡಿ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ. ಅಲ್ಲೂ ಜಾಸ್ತಿ, ಇಲ್ಲಿಗಿಂತ ಮೇ ಬಿ ಅವರು 1 ರೂಪಾಯಿ 2 ರೂಪಾಯಿ ಕಮ್ಮಿ ಹೇಳ್ಬೋದು, ಒಂದು 5 ರೂಪಾಯಿ ಕಮ್ಮಿ ಹೇಳ್ಬೋದು. ಅಯ್ಯೋ ಅಜ್ಜಿ ಜಾಸ್ತಿ ಹೇಳ್ತಲ್ಲ, ಅಜ್ಜಿಗೆಲ್ಲ ದುಡ್ಡು ಜಾಸ್ತಿ ಆಗಿರ್ಬೋದು, ಮನೇಲಿ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ತಾರೆ ಅಂತೇಳ್ಬಿಟ್ಟು ಹೌದೇನೋ ಅಜ್ಜಿಗೆಲ್ಲ ಜಾಸ್ತಿ ಆಗೈತೆ ಅಂತೇಳ್ಬಿಟ್ಟು ಇದಾಗ್ತದೆ. ಮೇಯ್ನ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತಂದೆ ತಾಯಿಗಳನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಬೇಕು. ಸರ್, ಈಗ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ತರಕಾರಿಗಳದೆಲ್ಲ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕೊಂಡ್ಕೊಳ್ಳೋರ್ಗೆ ಎಷ್ಟು ಕಷ್ಟ ಆಗುತ್ತೆ? ಇವಾಗ 1 kg ಕೊಂಡ್ಕೊಳ್ಳೋ ಜಾಗದಲ್ಲಿ ತುಂಬಾ ಜನ ಅರ್ಧ kg ಕೊಂಡ್ಕೊಳ್ತಾ ಇದ್ದಾರೆ, ಕೆಲವರು 1/4 kg ಕೊಂಡ್ಕೊಳ್ತಾ ಇದ್ದಾರೆ. ಇನ್ನೂ ಬೆಲೆ ಏರಿಕೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಬಗ್ಗೆ ನಿಮ್ಮ ಅದು ಖಂಡಿತ ಇದೆ. ಆದ್ರೂ ನಮ್ಮ ಇನ್ನೊಂದೇನಪ್ಪ ಅಂದರೆ ಇರೋರಾದರೆ ತೊಗೊಂಡೋಗ್ತಾರೆ, ಇಲ್ಲದಿರೋರ್ಗಂದರೆ ಭಾಳ ಕಷ್ಟ, ಜೀವನ ಮಾಡೋಕ್ಕೆ ಭಾಳ ಕಷ್ಟ ಆಗ್ತದೆ. ಏನಂದರೆ ಏನೋ ನಮಗೆ ದೇವ್ರು ಎಲ್ಲೋ ಒಂದು ಜಾಗದಲ್ಲಿ ಅನ್ನ ತಿನ್ನೋಕ್ಕೆ ದಾರಿ ಕೊಟ್ಟವ್ರೆ, ತಿಂಗಳಿಗೊಂದು ಸಂಬಳ ಅಂತ ಬರುತ್ತೆ, ಅದನ್ನು ಮಾಡ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತೀವಿ. ಕೂಲಿ ಕೆಲಸ ಮಾಡಿಕೊಂಡು ಇರೋರಿಗೆ ಭಾಳ ಕಷ್ಟ ಆಗ್ತದೆ. ಅದನ್ನು ಅರ್ಥ ಮಾಡ್ಕೊಬೇಕು. ಏನು ಮಾಡೋಕ್ಕಾಗಲ್ಲ. ಮೇ ಬಿ ಮಳೆಯಿಂದನೂ ಆಗಿರ್ಬೋದು, ಇಲ್ಲ ಸರ್ಕಾರದಿಂದ ಕಡೆಯಿಂದನೇ ಆಗಿರ್ಬೋದು. ಅದನ್ನು ನಾವು ಹೆಂಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲ ಈ ಕಡೆಯಿಂದನೇ ಆಗ್ಬೋದು, ಇಲ್ಲ ಈ ಕಡೆಯಿಂದನೇ ಆಗ್ಬೋದು, ಇಲ್ಲ ಆ ಕಡೆಯಿಂದನೇ ಆಗ್ಬೋದು. ಅದನ್ನು ನಾವು ಹೆಂಗೂ ಕಡ್ಡಾಯವಾಗಿ ಹೇಳೋಕ್ಕಾಗಲ್ಲ ಅಷ್ಟೇ. ಅಲ್ಲ, ಈಗ ಸರ್ಕಾರದವರು ಏನ್ ಕ್ರಮ ತಗೋಬೇಕು? ಈ ತರ ಬೆಲೆ ಏನಿಲ್ಲ, ಆದ್ರೆ ವ್ಯಾಪಾರಿಗಳಿಗೂ ಕಷ್ಟ ಆಗತ್ತೆ, ಕೊಂಡ್ಕೊಳ್ಳೋರ್ಗೂ ಕಷ್ಟ ಆಗತ್ತೆ. ಆ ರೀತಿ ನೋಡಕ್ ಹೋದ್ರೆ ವ್ಯಾಪಾರಿಗಳಿಗೂ ಕೊಂಡ್ಕೊಂಡವ್ರಿಗೆ ಎಲ್ಲರಿಗೂ ಕಷ್ಟ ಆಗ್ತದೆ. ಬಟ್ ವ್ಯಾಪಾರಸ್ಥರು ಒಂದು 2 ರೂಪಾಯಿ ನೋಡ್ತಾರೆ, ಕೊಂಡ್ಕೊಂಡವ್ರು 1 ರೂಪಾಯಿ ಬಿಡ್ತಾರೆ. ಅದ್ರಲ್ಲಿ ಸಫರ್ ಆಗ್ತಾ ಇರೋದು ರೈತರು. ಇಷ್ಟ ಐತೆ, ತಗೊಳ್ಳೋರ್ಗೂ ಇಷ್ಟ ಐತೆ. ಅಲ್ಲ, ಈಗ ಜಾಸ್ತಿ ಆಗ್ಬಿಟ್ರೆ ಅರ್ಧ kg ತಗೊಂತಾರವರು 1/4 kg ತಗೊಂತಾರೆ. ಹೌದು, ವ್ಯಾಪಾರ ತುಂಬಾ ಕಡಿಮೆ ಆಗೈತೆ, ಎಷ್ಟು ಕಷ್ಟ ಆಗತ್ತೆ? ತುಂಬಾ ಕಷ್ಟ ಆಗುತ್ತೆ. ಇಲ್ಲ ಜಾಸ್ತಿ ಆಗುತ್ತೆ. 100 ರೂಪಾಯಿ. ಮಳೆ ಬಂದು ಹೋಯ್ತು ಅಂತವ್ರೆ, ಎಲ್ಲ ಹೋಯ್ತು ಅಂತವ್ರೆ. ನಾವೇನು ಮಾಡೋಕ್ಕಾಯ್ತದೆ? ನಮಗೂ ಕಷ್ಟ, ಅವ್ರಿಗೂ ಕಷ್ಟ. ಏನ್ ಸರ್ಕಾರ ಏನ್ ಕ್ರಮ ತಗೋಬೇಕು ಇದಕ್ಕೆ? ಕಡಿಮೆ ಮಾಡಬೇಕು. ಅವರು ಕಡಿಮೆ ಮಾಡಬೇಕು. ಮಳೆಯಲ್ಲಿ ಅವ್ರು ನಿಲ್ಸ ಆಯ್ತದ? ಯಾರ ಕೈಲ ಆಯ್ತದ ಹೇಳಿ? ಯಾರ ಕೈಲೂ ಆಗೋಲ್ಲ. ನೋಡಿದ್ರಲ್ಲ ಈ ಕುರಿತಾಗಿ ಏನೆಲ್ಲ ನಮ್ಮ ವ್ಯಾಪಾರಸ್ಥರು ಹಾಗೂ ಜನಸಾಮಾನ್ಯರು ಹೇಳಿದ್ರು ಅಂತ ಹೇಳಿ. ಬೆಲೆ ಏರಿಕೆ ಆಗೋದ್ರಿಂದ ವ್ಯಾಪಾರ ಕೂಡ ಕಮ್ಮಿ ಆಗತ್ತೆ, ನಮಗೂ ಕೂಡ ನಷ್ಟ ಆಗತ್ತೆ. ಹಾಗೆ ಬೆಲೆ ಏರಿಕೆ ಇರೋದ್ರಿಂದ ನಾವು ಕೂಡ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಜನಸಾಮಾನ್ಯರು ಕೂಡ ಹೇಳ್ತಾ ಇದ್ದಾರೆ. ಇದ್ರ ಕುರಿತಾಗಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅನ್ನೋದು ಕೂಡ ಇವರ ವಾದ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.